ತಿರುಪತಿ ಉಂಡಿಲಿ ಅಷ್ಟೊಂದು ದುಡ್ಡನ್ನ ಏನಕ್ಕೆ ಹಾಕ್ತಾರೆ ಅಂತ ನಿಮ್ಗೆ ಏನಾದ್ರು ಗೊತ್ತಾ? ಮಹಾವಿಷ್ಣು ಭೂಮಿಗೆ ಬಂದು ತಿರುಮಲ ಬೆಟ್ಟದಲ್ಲಿ ಇರ್ಬೇಕಾದ್ರೆ ಪದ್ಮಾವತಿ ಅಂದ್ರೆ ಲಕ್ಷ್ಮೀ ದೇವಿಯ ಅವತಾರದೊಟ್ಟಿಗೆ ಪ್ರೇಮದಲ್ಲಿ ಬೀಳ್ತಾರೆ. ವಿಜೃಂಭಣೆಯಿಂದ ಮದ್ವೆನ ಕೂಡ ಆಗ್ಬೇಕು ಅನ್ಕೋತಾರೆ. ಆದ್ರೆ ಅವರು ಭೂಮಿಗೆ ಬಂದಾಗ ವೈಕುಂಠದಲ್ಲಿ ಎಲ್ಲವನ್ನು ಬಿಟ್ಟು ಬಂದಿರ್ತಾರೆ. ಸೊ ಇದರಿಂದ ಕುಬೇರನಿಂದ ಸಾಲನ ಪಡೆದು ಬಡ್ಡಿ ಸಮೇತ ನಿನಗೆ ವಾಪಸ್ ನೀಡ್ತೀನಿ ಅಂತ ಹೇಳಿರ್ತಾರೆ. ಆ ಮದ್ವೆ ಕೂಡ ಘನವಾಗಿ ನಡೆಯುತ್ತೆ. ದೇವಾನು ದೇವತೆಗಳು, ಋಷಿ ಮುನಿಗಳು ಎಲ್ಲರೂ ಬರ್ತಾರೆ. ಆದ್ರೆ ಆ ಸಾಲದ ಭಾರ ಮಾತ್ರ ಬೆಳ್ಕೊಂಡೇ ಹೋಗುತ್ತೆ. ಅವಾಗ ವಿಷ್ಣು ಈ ಕಲಿಯುಗದಲ್ಲಿ ನಾನು ವೆಂಕಟೇಶ್ವರ ಸ್ವಾಮಿ ಅವತಾರ ತಾಳಿ ನಿನ್ನ ಸಾಲ ತೀರೋ ತನಕ ನಾನು ಭೂಮಿ ಮೇಲೆ ಇರ್ತೀನಿ, ನನ್ನ ಭಕ್ತರು ಹಾಕೋ ಪ್ರತಿ ಒಂದು ರೂಪಾಯಿ ನಿನಗೆ ಸೇರುತ್ತೆ ಅಂತ ಮಾತು ಕೊಡ್ತಾರೆ. ಅದಕ್ಕೆ ಅಂತಾನೆ ನೀವು ಉಂಡಿಲಿ 1 ರೂಪಾಯಿ ಹಾಕಿದ್ರು ಕಲಿಯುಗದ ಪ್ರತ್ಯಕ್ಷ ದೈವ ವೆಂಕಟೇಶ್ವರ ಸ್ವಾಮಿಗೆ ಸಹಾಯ ಮಾಡ್ದವ್ರೆ ಆಗ್ತೀರಾ. ಆದ್ರೆ ವೆಂಕಟೇಶ್ವರ ಸ್ವಾಮಿಗೆ ಸಾಲನ ಬೇಗ ತೀರಿಸಬೇಕು ಅಂತ ತನ್ನ ಭಕ್ತರ ಮೇಲೆ ಸಾಲದ ಭಾರ ಇದೆ ಅಂತ ಇವತ್ತಿಗೂ ಗರ್ಭಗುಡಿಲಿ ಬೆವರ್ತಾರೆ ಅಂತ ಹೇಳ್ತಾರೆ. ಎಲ್ಲರೂ ಮನಸ್ಸಿಂದ ಕಮೆಂಟ್ ಮಾಡಿ ಗೋವಿಂದ ಗೋವಿಂದ. ಈ ವಿಡಿಯೋನ ಆದಷ್ಟು ಶ್ರೀನಿವಾಸನ ಭಕ್ತನಿಗೆ ದಾಸನಿಗೆ ಶೇರ್ ಮಾಡಿ. ಜೋಳುಕುಂಟಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಆಪದ ರಕ್ಷಕ ವೆಂಕಟರಮಣ ಗೋವಿಂದ ಗೋವಿಂದ.